ಆತ್ಮೀಯ H16 ನ್ಯೂಸ್ ಅದೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿಜವಾಗಿಯೂ ಮೋದಿ ಸರ್ಕಾರ ಮತ್ತೊಮ್ಮೆ ಮರುಚಿಂತನೆ ಮಾಡ್ತಾ ಇದೆಯಾ? ಈಗ ನಿಮಗೆ ರಾಜಸ್ಥಾನದಲ್ಲೇ ಕೆಲವೊಂದು ಗೂಂಡಾಗಳನ್ನು ಬಿಟ್ಟು ಜಂಜಿಗಳ ಮೇಲೆ ಆ ಶಾಲೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದಂತಹ, ಶಾಲೆಗಳನ್ನು ನೋಡಲಿಕ್ಕೆ ಹೋದಂತಹ CJP ಯುವಕರ ಮೇಲೆ ದಾಳಿ ಮಾಡಿದ್ದನ್ನು ನೀವು ನೋಡಿದ್ದೀರಿ. ಅದು ಇಡೀ ದೇಶವ್ಯಾಪಿ ಆಗ್ಯದ ಸೋಷಿಯಲ್ ಮೀಡಿಯಾದಲ್ಲೇ. ಅದೇ ರೀತಿಯಾಗಿ ಇವತ್ತು ಅನಿವಾರ್ಯವಾಗಿ ಮೋದಿ ಸರ್ಕಾರಕ್ಕೆ ಒಂದು ಬೆದರಿಕೆ ಒಡ್ಡುವಂಥದ್ದು ಆಗಿಬಿಟ್ಟದು. ಜೋರ್ದಾರ್ ಪ್ರಚಾರ ನಡೆದ್ಬಿಟ್ಟದು. ಇದರ ಪ್ರಚಾರದಿಂದಾಗೆ ಇವತ್ತು ಹೊಸ ಮತ ಆದೇಶನ ಕೊಡುವಂಥದ್ದು, ಹೊಸ ಚಿಂತನೆ ಮಾಡುವಂಥದ್ದು BJPಗೆ ಅನಿವಾರ್ಯ ಆಗಿದೆ. ಆರ್ಡರ್ ಆಗಿದೆ ಅಂತ ಸುದ್ದಿಗಳಿದ್ದಲ್ಲ. ಯಾವುದೇ ಪ್ರಸಂಗದಲ್ಲಿ ಜಂಜಿ ಆಗಿರ್ಬೋದು, CJP ಆಗಿರ್ಬೋದು, ಅವ್ರ ಮೇಲೆ ಲಾಠಿ ಪ್ರಹಾರ ಆಗಿರ್ಬೋದು, ಬಡತ ಆಗಿರ್ಬೋದು, ಬಾಯಿಗಳಾಗಿರ್ಬೋದು, ಪೊಲೀಸರು ಮಾಡಿಕೊಡೋದು, ಸರ್ಕಾರಿ ವ್ಯವಸ್ಥೆ ಅವ್ರ ಮೇಲೆ ದಾಳಿ ಮಾಡಿಕೊಡೋದು. ಅವ್ರೇನೋ ಮಾತಾಡಿದರು, ಅವ್ರು ಏನೋ ಅಂದರು ಜಂಜಿಗಳು ಹೋರಾಟದಲ್ಲಿ. ಅದನ್ನು ಸೀರಿಯಸ್ ಮಾಡುವಾಗಿಲ್ಲ, ಕೆಟ್ಟದಾಗೆ ಮುಖ ಮಾಡೋಂಗಿಲ್ಲ, ಬೈಯುವಾಗಿಲ್ಲ, ಮತ್ತು ಬಡಿಯೋದು ಹೊಡೆಯೋದು ಅಂತ ದೂರದ ಮಾತು ಅನ್ನೋಂಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಮಾಡುವಾಗಿಲ್ಲ. ಯಾಕಪ್ಪ ಈ ಪರಿವರ್ತನೆ ಆಗಿದೆ ಅಂದ್ರೆ ರಿಪೋರ್ಟ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಬರ್ತಾ ಇದ್ದಾವೆ ಅವ್ರ ಸೆಕ್ರೆಟ್ ಸರ್ವಿಸ್ಗಳಿಂದ. ಇದೇ ರೀತಿಯಾಗಿ ಮುಂದುವರೆದ್ರೆ CJP ಜಂಜಿಗಳು ಇದೇ ರೀತಿ ರಾಷ್ಟ್ರವ್ಯಾಪಿ ಆದ್ರೆ 100 ಸಹಿತ ಸೀಟ್ಗಳು ನೀವು ಗೆಲ್ಲಕ್ಕಿಲ್ಲ 2029 ಅನ್ನೋ ರಿಪೋರ್ಟ್ ಬರ್ತಾ ಇದೆ. 100 ಸೀಟ್ಗಳನ್ನು. ಯಾಕಂತಂದ್ರೆ ನೀವು ಏನೋ ಮಾಡಿರಿ, SIR ಮಾಡಿರಿ, ಮತ್ತೊಂದು ಮಾಡಿರಿ, ಮುಗ್ದೊಂದು ಮಾಡಿರಿ, ಡಿಲಿಮಿಟೇಷನ್ ಪಾಸ್ ಮಾಡಿಕೊಡ್ರಿ, ಯಾವುದೇ ಆದರೂ 100 ಸೀಟ್ ಹೆಚ್ಚು ಬರೋದಿಲ್ಲ. ಇಡೀ ದೇಶವ್ಯಾಪಿ ಆಗ್ತಾಯಿದೆ. ಮತ್ತು ಇದು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು, ಈ ದೇಶದ ಚರಿತ್ರೆಯನ್ನು ಬರೆಯುವಲ್ಲೇ ಮಧ್ಯಮ ವರ್ಗದ ಜನರ ಒಂದು ಬುದ್ಧಿವಂತಿಕೆ ಈ ದೇಶದ ಈ ಒಂದೇನಪ್ಪ ಅಂತಂದ್ರೆ ಹಣೆ ಬರವನ್ನು ಬರೆಯುವಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡ್ತಾ ಬಂದದ. ಮತ್ತು ಇದು ಇತಿಹಾಸದಲ್ಲಿ ನಾವು ನೋಡುವಂಥ ವಿಷಯ ಆಗಿದೆ. ಹಾಗಾಗಿ ಇವತ್ತು ಈ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ, ಮೇಲ್ ಮಧ್ಯಮ ವರ್ಗದ ಈ ಜನ ಇದ್ದಾರಲ್ಲ, ವಿದ್ವಾಂಸ ಜನ, ಇವರು ಎಷ್ಟೋ ಪರ್ಸೆಂಟೇಜ್ ಇರಲಿ, ಇವರು ಬಿದ್ದ ಸಮುದಾಯ ಅಂದರೆ ಬಡ ಸಮುದಾಯ ಮತ್ತು ಮೇಲ್ ಸಮುದಾಯದ ಮಧ್ಯೆ ಕೊಂಡಿ ಸರ್ಕಾರದ ಬದಲಾವಣೆಗೆ ಇವರು ಮೇಲ್ ಕಾರ್ಯಕರ್ತರು ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಎಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಈ ಎಲ್ಲ ಮಕ್ಕಳು, ಅದರ ಎಲ್ಲ ಕಡೆಯಿಂದ ಬಂದಂಥ ಮಕ್ಕಳಿದ್ದಾರೆ, ಇವರು ಇವತ್ತು ಈ ಸರ್ಕಾರವ ಬೇಡಪ್ಪ ನಮಗೆ. ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಮತ್ತು ಇಲ್ಲಿ ಗಮನಿಸಬೇಕಾಯ್ತು, ನಾವು ಎಷ್ಟೋ ಇಲ್ಲಿವರೆಗೆ ಹೇಳ್ತಾ ಬಂದರು BJP ಗುರು ಅಥವಾ ಮೋದಿಯವರು ಎಲ್ಲದಕ್ಕೂ ಎಮರ್ಜೆನ್ಸಿ ಉದಾಹರಣೆ ಕೊಡ್ತಾಯಿದ್ರು. ಎಮರ್ಜೆನ್ಸಿ ಇವತ್ತೇನು ಹುಟ್ಟಿದ ಹೊಸ ಜನಾಂಗ, ಈ ಜನಾಂಗಕ್ಕೆ ಎಮರ್ಜೆನ್ಸಿ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ, ಇದ್ದರೂ ಸಹಿತ ಅದರ ಬಗ್ಗೆ ನಾಲೆಜ್ ಹಿಸ್ಟಾರಿಕಲಿ ಒಂದಿಷ್ಟು ನಾಲೆಜ್ ಇರ್ಬೋದು. ಬಟ್ ಇವತ್ತು ಸ್ವತಃ 12 ವರ್ಷಗಳಿಂದ ಅಂದ್ರೆ ಇವರು ಅಧಿಕಾರಕ್ಕೆ ಬಂದಾಗ 2014 ಅಧಿಕಾರಕ್ಕೆ ಬಂದಾಗ 5-6 ವರ್ಷದ ಮಕ್ಕಳು ಇವತ್ತು ಯೌವನಿಗರಾಗಿದ್ದಾರೆ. ಇವತ್ತು ಕಲಿತಿದ್ದಾರೆ. ಈ 12 ವರ್ಷ ನೋಡಿದ್ದಾರೆ. ಇವತ್ತು ಎಲ್ಲದಕ್ಕೂ ಫ್ರೀ ಖಾಸಗೀಕರಣದಿಂದಾಗಿ ಸ್ಕೂಲ್ಗಳಲ್ಲಿ ಫ್ರೀ ಎಜುಕೇಷನ್ ಇಲ್ಲ. ಎಲ್ಲ ದುಡ್ಡು ಕೊಟ್ಟು ಕೆಲಸ ಸಾಲ ಮಾಡಿ ಬರಬೇಕು. ಸಾಲ ಮಾಡಿ ಬಂದ ಎಷ್ಟು ಖರ್ಚು ಬಂದು ನೌಕರಿ ಇಲ್ಲ. ಹೋಗ್ಲಿಕ್ಕೆ ಅಡಿಗೆ ಒಂದು ನೀಟು ಅಂತಂದು ಎಕ್ಸಾಮ್ ಪಾಸ್ ಮಾಡ್ಕೊಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಕೊಳ್ತೀನಪ್ಪ ಅಂದ್ರೆ ಕೋಚಿಂಗ್ ಒಂದು ಕೋಚಿಂಗ್ ವರ್ಷಕ್ಕೆ 5 ಲಕ್ಷ, 4 ಲಕ್ಷ, 3 ಲಕ್ಷ ಇಡೀ ಮನೆಗಳನ್ನು ಮಾರ್ಕೊಂಡು ಕೋಚ್ ತೊಗೊಂಡು ಪಾಸ್ ಹೋಗಿಲ್ಲ, ಪೇಪರ್ ಲೀಕ್. ಇವುಗಳಿಂದ ಇವತ್ತಿನ ನವ ಜನಾಂಗ, ಅದರಲ್ಲೂ ಈ ಜಂಜಿ ಮತ್ತು CJP ಇವರೆಲ್ಲರೂ 15-16 ವರ್ಷಗಳಿಂದ 30 ವರ್ಷ ಒಳಗೆ ನಾವು ಹೆಚ್ಚು ಕಡೆ 30 ವರ್ಷ ಸಮೀಪಿದ್ದಂಥವ್ರು ನಿರುದ್ಯೋಗಿಗಳಾಗಿದ್ದಾರೆ. ಇವು ಹೊಸ ಹುಡುಗರು ಉದ್ಯೋಗಕ್ಕೆ ಹಾಯ್ದಿಲ್ಲ, ಏನು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿದ್ದಾರೆ. ನೀವು ಹಳೆಯ ಕಥೆಗಳನ್ನ, ಕಾಂಗ್ರೆಸ್ ದೋಷಗಳನ್ನ ಏನು ಹೇಳಿದ್ರು ಈ ಯುವ ಜನಾಂಗ ಕೇಳೋ ಸ್ಥಿತಿಯಲ್ಲಿಲ್ಲ. ಅವ್ರು ಬೇಕಾಗಿತ್ತು ನಮ್ಗೆ ಉದ್ಯೋಗ ಬೇಕಪ್ಪ, ನೀವು ಏನು ಮಾಡ್ತೀವಿ ಗೊತ್ತಿಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಎಕ್ಸಾಮ್ಗಳು ನಡೀಬೇಕು. ಯಾಕೆ ಸಾಕಷ್ಟು ದುಡ್ಡಕ್ಕೆ ಹಾಕಿ ಖರ್ಚು ಮಾಡಿ ಬಂದಿರ್ತಾರೆ. ಅವ್ರು ಜ್ಞಾನ ಬೆಳೆಸ್ಕೊಂಡಿದ್ದಾರೆ, ನಾಲೆಜ್ ಮಾಡ್ಕೊಂಡಿದ್ದಾರೆ, ಟೆಕ್ನಿಕಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಉದ್ಯೋಗ ಇಲ್ಲ ಅಂದ್ರಾಗ ಏನು ಅಂತ. ಅದಕ್ಕಾಗಿ ಇವತ್ತು ಈ ರಾಹುಲ್ ಗಾಂಧಿಯವರ ನೀವು ನೋಡಿದಿರಿ, ಕೋಟಾದಲ್ಲಿ ಆಗಿರ್ಬೋದು, ಅಥವಾ ಪ್ರಯಾಗ್ರಾಜ್ದಲ್ಲಿ ಆಗಿರ್ಬೋದು, ಅಥವಾ ಡೆಹ್ರಾಡೂನ್ದಲ್ಲಿ ಆಗಿರ್ಬೋದು, ಈ ಪುಣೆದಲ್ಲೇ ಹೆಣ್ಮಕ್ಳು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೊಡ್ತಾ ಇದ್ದಾರೆ. ಅವ್ರ ಭಾಷಣಗಳನ್ನು ಕೇಳ್ತಾ ಇದ್ದಾರೆ.
ರಾಹುಲ್ರ ಮಾತು ಕಿವಿ ಕೊಡ್ತಾ ಇದ್ದಾರೆ. ರಾಹುಲ್ಗೆ ಹೌದು ಪರಿಗಳು ಸರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರ ನಬ್ಜ್ ಅಂದರೆ ಅವರ ನರ್ವ್ ಸಿಸ್ಟಮ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ಪ್ರಾಮಾಣಿಕವಾದ ಎಕ್ಸಾಮ್ಗಳು ಬೇಕು ನಮಗೆ ಅನ್ನುವಂಥದ್ದು. ನಿಮ್ದೇನಪ್ಪ ನಾವೆಲ್ಲ ಕೆಲವೊಂದಿಷ್ಟು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ BJPಗರು ಅಥವಾ ಮೋದಿಯವರು. ಇಲ್ಲ ನಿಮಗೆ ಕೋಚಿಂಗ್ ಕ್ಲಾಸ್ ಫ್ರೀ ಮಾಡಿಸ್ತೀವಿ. ಕೋಚಿಂಗ್ ಕ್ಲಾಸ್ ಫ್ರೀ ಮಾಡಿಸ್ಬೇಕಾಗಿಲ್ಲ. ಸರ್ಕಾರಿ ಯಂತ್ರ ಮೂಲಕ ಸರ್ಕಾರದ ಶಾಲೆಗಳನ್ನು ನೀವು ಏನಪ್ಪ ಅಂದ್ರೆ ರೀಎಸ್ಟಾಬ್ಲಿಷ್ ಮಾಡಿರಿ, ಹೈಯರ್ ಎಜುಕೇಷನ್ ಮಾಡಿರಿ, ಎಲ್ಲ ಸರ್ಕಾರ ಮೂಲಕ ಆಗಿರಿ. ನೀವು ಕೋಚಿಂಗ್ ಸೆಂಟರ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಏನು ಮಾಡೋರು ಇದ್ದಾರೆ ಪಾಪ ಕೋಚಿಂಗ್ ಸೆಂಟರ್. ಅವರು ಬ್ಲೈಂಡ್ ಎಂಪ್ಲಾಯ್ಡ್ ಹುಡುಗರು ಅವ್ರು ನಡೆಸ್ತಾ ಇರ್ತಾರೆ. ಅಲ್ಲಿ ಬೇಕಾಗಿಲ್ಲ. ಅವ್ರು ತೊಗೊಂಡು ನೌಕರಿ ಪರ್ಮನೆಂಟ್ ಕೊಡ್ರಿ ಅವ್ರಿಗೆ. ಅವ್ರು ಕೋಚ್ ಕೊಡ್ತಾರೆ ಅನ್ನೋಷ್ಟು ಡಿಮಾಂಡ್ ಮಾಡ್ತಾ ಇದ್ದಾರೆ. ಸ್ವತಃ ಬುದ್ಧಿವಂತರಿದ್ದಾರೆ ರೀ CJP ಮತ್ತು ಜಂಜಿಗಳು. ಈಗ ಅದ್ರ ಜೊತೆಗೆ ಹೊಸದೊಂದು ಬಿಟ್ಟರೆ ಅದ್ರ ಜಂಜಿ ಅಲ್ಫಾ ಅಂದರೆ 6, 8 ವರ್ಷ 10 ವರ್ಷದ ಹುಡುಗರು ಹಿಡ್ಕೊಂಡು 15 ವರ್ಷದೊಳಗಿನ ಹುಡುಗರು. ಇಡೀ ದೇಶ ತುಂಬ ಇವರು ನಾಳೆ ಬರುತ್ತಿರುವಂಥ ವೋಟರ್ಸು, ಈಗಿದ್ದ ವೋಟರ್ಸು ಇದೆಲ್ಲ ಲೆಕ್ಕ ಆಗಿ 40ರಿಂದ 50 ಕೋಟಿ ಓಟುಗಳು ಡಿಫ್ರೆನ್ಸ್ ಆಗ್ತಾ ಇದ್ದಾವೆ. ಇವ್ರು ಏನೋ ಪ್ಲ್ಯಾನ್ ಮಾಡಿ 80% ಲೆಕ್ಕ ಹಾಕಿ SIR ಕೆಲವೊಂದಿಷ್ಟು ನಮ್ಗೆ ಬೇಡ ಅಂತ ಹುಡುಗರು ಕಟ್ ಮಾಡ್ಕೊಂಡು ಏನೇನೋ ಮಾಡಿದ್ದಾರೆ. ಅದು ಸಹಿತ ನಿಲ್ತಾ ಇಲ್ಲ, ನಿಲ್ಲುವುದಿಲ್ಲ ಅನ್ನೋಂಥ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮೋದಿ ಮತ್ತು ಬಶಾರ್ ಅವರ ಸರ್ಕಾರ ಅವರಿಬ್ಬರು ನರ್ಮ್ ಆಗಿದ್ದಾರೆ. ಏನು ಮಾಡಬೇಕು ತಿಳಿತಾ ಇಲ್ಲ. ಈ ಜನರ ಮನಸ್ಸನ್ನು ಗೆಲ್ಲುವುದು ಹೆಂಗೆ ತಿಳಿತಾ ಇಲ್ಲ. ಇವತ್ತೊಂದು ಸ್ಪಷ್ಟ ಹೇಳ್ತಾ ಇದೆ. ಮತ್ತು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಇನ್ನೊಮ್ಮೆ ಮತ್ತು ಈ ಜಂತರ್ ಮಂತರದಲ್ಲಿ ಆದಂಥ ಒಂದು ಏನಪ್ಪ ಅಂತಂದ್ರೆ ಹೋರಾಟ ಮತ್ತೊಮ್ಮೆ ಆಗುವುದನ್ನು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಈ ಒಂದು ವಿಷಯ ಏನಪ್ಪ ಅಂತಂದ್ರೆ ನಿಧಾನಕ್ಕೆ ಭೀಕರತೆಯನ್ನು ಪಡಿತಾ ಇದೆ. ಇದೆಲ್ಲ ತಿಳ್ಕೊಂಡಿರುವಂಥ ಸರ್ಕಾರ ನಿಧಾನಕ್ಕೆ ಇವತ್ತು ಆರ್ಡರ್ ಮಾಡ್ತಾ ಇಲ್ಲ. ಜಂಜಿಗಳಿಗೆ CJPಗಳಿಗೆ ಯಾವುದೇ ರೀತಿಯಾದಂಥ ಅವ್ರ ಮೇಲೆ ದಾಳಿ ಹಾಕ್ಕೊಡೋದು, ಫೈರಿಂಗ್ ಅಥವಾ ಇನ್ನುಳಿದ ಯಾವುದೇ ಆಗಿರ್ಬೋದು ಹಾಕ್ಕೊಡೋದು, ಪೊಲೀಸ್ನಿಂದ ದಾಳಿ ಹಾಕ್ಕೊಡೋದು, ಲಾಠಿ ಪ್ರಯೋಗ ಹಾಕ್ಕೊಡೋದು ಮತ್ತು ಇವೆಲ್ಲ ಒಯ್ಯಿಕೊಡೋದು, ಆ ಒಂದು ಸ್ಥಳಗಳಿಗೆ ಒಯ್ಯಿಕೊಡೋದು, ಹೋರಾಟ ಮಾಡೋ ಸ್ಥಳಗಳಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಏನಾದರೂ ಮಾಡಿ ಈ ಒಂದು ಜಂಜಿ ಮತ್ತು CJPಯ ಮೂಮೆಂಟನ್ನು ಕರ್ಬ್ ಮಾಡಬೇಕು, ಹಿಡಿತಕ್ಕೆ ತರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು. ಯಾಕಂದ್ರೆ ಜನಕ್ಕೆ ಅಂತಿದ್ದು ಬೇಕಾಗಿಲ್ಲ. ಜನರಿಗೆ ಬೇಕಾಗಿದ್ದು ಸರಳ ಸ್ಪಷ್ಟವಾದಂಥ ಕ್ಲಿಯರ್ ಆದಂತಹ ಆಡಳಿತ. ಅದಕ್ಕೆ ಇವತ್ತು ಇಡೀ ಈ ಜಂಜಿಗಳು ಮತ್ತು ಇನ್ನುಳಿದವರು ಎಲ್ಲರೂ ಇವತ್ತು ಏನಾಗಿದ್ದಾರಪ್ಪ ಅಂತಂದ್ರೆ ಇಲ್ಲಪ್ಪ ನಮ್ಮ ಹೊಸ ವ್ಯವಸ್ಥೆ, ಅದರಲ್ಲೂ ಮುಖ್ಯವಾಗಿ ಈ ಹೋರಾಟಗಾರರಿನ ಇವತ್ತು ತಮ್ಮ ಮೂಮೆಂಟನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಆಡಳಿತಾರೂಢ ಸರ್ಕಾರಕ್ಕೆ ಅಂದರೆ BJP ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪ ಅಷ್ಟೇ ಅಲ್ಲ, ಇದು ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಅಧಿಕಾರ ಹಸ್ತಾಂತರಿಸೋದು ಬದಲಾಗ್ತದೆ. ಮತ್ತು ಈಗ ರಿಪೋರ್ಟ್ಸ್ಗಳು ಸ್ಪಷ್ಟ ಹೇಳಿದ್ದಾರೆ. ನೀವು 2029ರಲ್ಲಿ ಒಂದು 100 ಸೀಟ್ಸ್ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ನೀವು ವ್ಯವಸ್ಥೆ ಮಾಡಿದರೂ. ಯಾಕಂದ್ರೆ ಜನ ರೊಚ್ಚಿಗೆದ್ದಾಗ ಒಂದು ದೊಡ್ಡ ಪ್ರಮಾಣದ 40 ಕೋಟಿ ವೋಟರ್ಸ್ ವೋಟ್ ಚೇಂಜ್ ಆಗೋದ್ರಿಂದಾಗೆ ಇದು ನೀವು ಯಾವುದೇ ಪ್ರಯೋಗ ಮಾಡಿದರೂ SIR ಆಗಲಿ ಮತ್ತೊಂದಾಗಲಿ ಡಿಲಿಮಿಟೇಷನ್ ಮಾಡಿದರೂ ನೀವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರಿಪೋರ್ಟ್ ಬಂದಿದ್ದಕ್ಕಾಗಿ ಈಗ CJP ಮತ್ತು ಈ ಜಂಜಿಗಳ ಉತ್ಸಾಹ ಬಂದಿದ್ರೆ ಅವ್ರ ಮೇಲೆ ದಾಳಿ ಮಾಡುವಂಥದ್ದು, ಕರ್ಬ್ ಮಾಡುವಂಥ ಪ್ರಯತ್ನವನ್ನು ಬಿಡ್ತಾ ಇದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ. ಮತ್ತು ಎಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಬಿಡ್ರಿ ಅವ್ರಿಗೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸ್ಕೂಲ್ಗಳ ಸ್ಥಿತಿಗಳು ಹೇಳಿ ಅವ್ರಿಗೆ ಹಕ್ಕದ ನಾವು ಅದನ್ನು ತಿದ್ದುಕೊಳ್ಳು ಅಂತೇಳಿ ಸ್ಕೂಲು ಕಾಲೇಜ್ಗಳನ್ನು ನಾವೇನದಾವ ಸರ್ಕಾರಿ ಶಾಲೆಗಳನ್ನು ರಿಪೇರಿ ಮಾಡಿ ಹೊಸ ರೂಪ ತರೋದು ಮತ್ತು ಶಿಕ್ಷಕರು ನೇಮಿಸುವಂಥ ಕೆಲಸಗಳಲ್ಲಿ ಸರ್ಕಾರಗಳು ಕೈ ಹಾಕ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಚಲಾವಣೆಗೆ ಬರ್ತಾ ಇದ್ದಾವೆ. ಇದು ಆಯ್ತಪ್ಪ ಅಂದ್ರೆ ನಿಜವಾಗಿ ಶ್ರೇಯ ಯಾರಿಗೆ ಹೋಗ್ತದಪ್ಪ ಅಂದ್ರೆ ಜಂಜಿಗಳಿಗೆ ಮತ್ತು CJPಗಳಿಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಈ ಒಂದು ಯುವಕರಿಗೆ ಯಾವ ರಾಜಕೀಯ ಪಕ್ಷಗಳು ವಿಶ್ವಾಸ ಇಲ್ಲ. ನಮ್ಮ ಪರವಾಗಿ ಯಾರು ಮಾಡಿದ್ರು ಅವ್ರ ಪರ ಅಷ್ಟಪ್ಪ ಅನ್ನೋಂಥ ಮಾತನ್ನು ಅವ್ರು ಮಾತಾಡೋದು ನೋಡಿದಾಗ ಬದಲಾವಣೆ ಆದೀತ, ಮೋದಿ ಸರ್ಕಾರದ ಏನು ಅಂತ ಇದ್ದಾರೆ ಮುಕ್ತಾಯ ಬಂತ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಳಿ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು
ತನುಮನಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.